ಆಸ್ಪತ್ರೆ ಭೇಟಿ ಕೊಟ್ಟರು ಸರ್, ಆರೋಗ್ಯ ಹೇಗಿದೆ ಸರ್? ಈ ಘಟನೆಯನ್ನು ನಾನು ಶ್ರೀರಾಮ್ ಸೇನೆ ವತಿಯಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಡಾಕ್ಟರ್ ಅಂಬೇಡ್ಕರ್ ಕನಸು ಇನ್ನೂ ನನಸಾಗಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸರ್ಕಾರ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದಕ್ಕೊಂದು ಸಾಕ್ಷಿ ಅಂತ ಹೇಳ್ಬೋದು. ಹೊಡೆದವರಿಗೆ ಅವರಿಗೆ ಹೃದಯ ಅನ್ನುವಂಥದ್ದು ಇಲ್ಲ. ರಾಕ್ಷಸರು ಬೇರೆ ರಾಕ್ಷಸರಿಗಿಂತ ಅತ್ಯಂತ ಕ್ರೂರಿಗಳು. ಈಗ ಆ ಕುಟುಂಬದ ತಂದೆ ತಂಗಿ ಇವರಿಗೆಲ್ಲ ಭೇಟಿಯಾಗಿ ಬಂದೆ. ಒಂದು ಸಣ್ಣ ಮಗು ಇದೆ, 1ನೇ ಕ್ಲಾಸಿನ ಮಗು, ಅದನ್ನೂ ಬಿಟ್ಟಿಲ್ಲ. ಮತ್ತು ಸ್ವಂತ ಮಗಳನ್ನ ಬಸುರಿ ಆಗಿದ್ದಾಳೆ, ಪ್ರೆಗ್ನೆಂಟ್ ಆಗಿದ್ದಾಳೆ. ತನ್ನ ಮೊಮ್ಮಗನೋ ಮೊಮ್ಮಗಳು ಹುಟ್ಟುತ್ತಾಳೆ. ಎಲ್ಲರಿಗೂ ಖುಷಿ ತರುವಂಥ ವಿಷಯ ಅದು. ಆ ಹೊಟ್ಟೆಗೆ ಅವರು ಕೊಡ್ಲಿ ಹಾಕ್ತಾರೆ, ಕುರುಪಿ ಹಾಕ್ತಾರೆ ಅಂತಂದ್ರೆ ಇವನು ತಂದೆನೋ ಅಥವಾ ಏನು ಮನುಷ್ಯತ್ವ ಇದೆ ಇವನಿಗೆ? ರಾಕ್ಷಸ ಅವನು. ನಾನು ಹೇಳೋದು ಇವರಿಗೆಲ್ಲ ಕೋರ್ಟ್ಗೆ, ಪೊಲೀಸ್ ಸ್ಟೇಷನ್ಗೆ ಸೆಕ್ಷನ್ಗಳು ಹಾಕಿ ಜೈಲಿಗೆ ಹಾಕುವಂಥ ಅವಶ್ಯಕತೆನೇ ಇಲ್ಲ ರೀ. ಶೂಟ್ ಮಾಡಬೇಕು. ಎಂಥ ನಿರ್ದಯಗಳು ಇವರು. ಅಂದ್ರೆ ಆ ದಲಿತರು ಪ್ರೀತಿನ ಮಾಡಬಾರ್ದಾ? ಅವರಿಗೆ ಕರಳಿಲ್ವಾ? ಅವ್ರಿಗೆ ಹೃದಯ ಇಲ್ವಾ? ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ಪಾಪನ ಅದು? ಎಂಥ ಮತ್ತು ಅವ್ರು ಹೇಳೋ ಪ್ರಕಾರ ಪ್ರತಿಯೊಬ್ಬರು ಕೊರಳಲ್ಲಿ ಗುಂಡ್ಗಡಿಗಿದ್ದಾರೆ. ಬಸವಣ್ಣನವರ ಪ್ರತಿಯೊಂದು ವಾಕ್ಯವನ್ನು ನಡೆಸುವಂತ ಆ ಕುಟುಂಬ ಅದು ಪ್ರತಿಯೊಬ್ಬರು ಕೊರಳಲ್ಲಿದೆ. ಈ ರಾಕ್ಷಸರು ಕೊಂದವರು ನಿಮ್ಮ ಕೊರಳಲ್ಲಿದೆ ನೋಡ್ಬೇಕು. ಸಂಶಯ ಬರ್ತಾ ಇದೆ. ನೀವು ನಾಚಿಕೆ ಬರ್ಬೇಕು ನಿಮಗೆ. ಎಷ್ಟು ಹೆದರ್ತಾ ಇದ್ದಾರೆ ಅಂತಂದ್ರೆ, ಇಷ್ಟು ಜನ ಬಂದ ತಕ್ಷಣನೇ ಆ ಒಬ್ಬ ಅಮ್ಮ ನಡಗ್ತಾ ಇದ್ದಾಳೆ. ಅವಳು ಅಂದ್ರೆ ಜನ ನೋಡಿದ ಕೂಡಲೇ ಭಯದ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಆ ಮಗು ಭಯ ಪಡ್ತಾ ಇದೆ, ಬಾಯ್ ಬೇಡಕ್ಕೆ ಭಯ ಪಡ್ತಾ ಇದೆ. ಸೊ ಇಂಥ ಘಟನೆ ಎಂದೂ ಆಗಬಾರದು. ಹಾಗೆ ಶಿಕ್ಷೆ ಕೊಡ್ಬೇಕು ಇವರಿಗೆ. ನೀವು ಕೋರ್ಟ್ ಏನಿದೆ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. 10 ವರ್ಷಗಟ್ಟಲೆ ಎಳ್ಕೊಂಡು ಹೋಗ್ತೀರಿ ನೀವು. ಇದು ಬೇಡ, ಇದು ನಾಟಕಗಳು. ಶೂಟ್ ಮಾಡಬೇಕು. ಪಾಪ ಅವ್ರ ತಂಗಿ ಹೇಳ್ತಾ ಇದ್ದಾಳೆ, ಆ ಹುಡುಗನ ತಂಗಿ ಹೇಳ್ತಾ ಇದ್ದಾಳೆ, ನನ್ನ ಎದುರುಗಡೆನೆ ನನ್ನ ಅಣ್ಣನ ಹೆಂಡತಿಯನ್ನು ನನ್ನ ಎದುರುಗಡೆ ಕೊಂದ್ರಿ, ಆ ಕೊಂದವ್ರು ನನ್ನ ಎದುರುಗಡೆನೆ ಕೊಲ್ಲಬೇಕು ಅಂತ ಆ ತಂಗಿ ಹೇಳ್ತಾ ಇದ್ದಾಳೆ. ಅಂದ್ರೆ ಎಷ್ಟು ಮಾನಸಿಕವಾಗಿ ಅವಳಿಗೆ ಆ ವೇದನೆ ಆಗಿದೆ, ಎಷ್ಟು ಆತ್ಮೀಯತೆಯಿಂದ ಆ ಮಗಳನ್ನು ನೋಡ್ಕೊಂಡಿದ್ರು ಅನ್ನೋದಕ್ಕೆ ಇವೆಲ್ಲ ಕಾರಣ. ಸೊ ಅವ್ರ ತಂದೆ ಹೇಳ್ತಾರೆ, ಅವಳನ್ನು ಸೊಸೆ ಅಂತ ನೋಡ್ಲಿಲ್ರಿ, ಮಗಳಂತ ನೋಡಿದ್ವಿ. ಅವಳ ಮಗಳಿಗೆ ಏನೇ ಒಂದು ಪೈಸಾದಷ್ಟು ಕೂಡ ಕಡಿಮೆ ಆಗದೆ ಇರೋ ಹಾಗೆ ನಾವು ನೋಡ್ಕೊಂಡಿವಿ ಅಂತನ್ನುವಂಥ ಮಗಳನ್ನು ಕೊಂದ್ರಲ್ರಿ ಇವರು. ಛೇ 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 ಛೇ. ಯಾರಿಗಾದರೂ ಕೂಡ ಈ ಒಂದು ಘಟನೆ ಕಣ್ಣೀರು ಬರುತ್ತೆ. ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಅಂತನ್ನುವಂಥದ್ದು ದಲಿತ ಮುಖಂಡರು ಒಬ್ಬರು ಹೇಳಿದರು. ಆದರೆ ತಹಸೀಲ್ದಾರರು ಮತ್ತು ಆ ಪರಿಶಿಷ್ಟ ಇಲಾಖೆ ಅವರು ಸಹಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಪೊಲೀಸರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದು ತಪ್ಪು ಅಂತನ್ನುವಂಥದ್ದು ಹೇಳ್ತೀನಿ. ತಹಸೀಲ್ದಾರ್ ಮತ್ತು ಅಲ್ಲಿ ಇಲಾಖೆಯ ಸಂಬಂಧಪಟ್ಟಂಥ ಅವ್ರ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ದಲಿತ ಸಂಘಟನೆಯವರು 50 ಲಕ್ಷ ರೂಪಾಯಿ ಕೇಳಿದ್ದಾರೆ. 50 ಲಕ್ಷ ಕಡಿಮೆ, ಇದು ಕಡಿಮೆ ಆಯ್ತದು. ಅವರು ಕುಟುಂಬ ಭಯದಿಂದ ಮತ್ತು ಅವ್ರು 4 ಕುಟುಂಬ ಇರುವಂಥ ಮನೆತನ. ಸೊ ಅಂಥವ್ರಿಗೆ ನಾ ಹೇಳೋದು ಕೋಟಿಗಟ್ಟಲೆ ಕೊಟ್ಟರು ಏನೂ ತಪ್ಪಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.